ಇನ್ನು ಒಳ್ಳೆ ಆ್ಯಂಕರ್ ಆಗಿ ಕೆಲಸವನ್ನು ಮಾಡ್ತಿದ್ದಂಥ ಮತ್ತು ಸಾಕಷ್ಟು ಹೆಸರು ಮಾಡಿದಂಥ ಟಿ ವಿ ಚಾನಲಲ್ಲಿ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ಮತ್ತು ಬೆಂಗಳೂರು 56 ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಂಥ ನಟ, ಕಲಾವಿದ ಮತ್ತು ಆ್ಯಂಕರ್ ರಸ್ತೆ ಅಪಘಾತದಿಂದ ಇದೀಗ ಕೊನೆ ಸೆಳೆದಿರುವಂಥ ವಿಚಾರ ಬಂದಿರುವಂಥದ್ದು. ಸಿನಿಮಾದಲ್ಲಿ ಮತ್ತಷ್ಟು ಸಿನಿಮಾದಲ್ಲಿ ನಾಯಕನಾಗಿ ಕೆಲಸ ಮಾಡಬೇಕು ಅಂತ ಕನಸನ್ನು ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡ್ತಿದ್ರು. ಇನ್ನು ಬೆಂಗಳೂರು 56 ಸಿನಿಮಾದಲ್ಲಂತೂ ತುಂಬಾ ಅದ್ಭುತವಾದಂಥ ನಟ ಅಭಿನಯ ಸಹ ಮಾಡಿದರು. ಆದರೆ ಇಂಥ ಅದ್ಭುತವಾದ ಕಲಾವಿದ ಇದೀಗ ವಿಧಿವಶರಾಗಿದ್ದಾರೆ. ಇನ್ನು ಯಾರಪ್ಪ ಇವರು ಅಂತ ಬಂದರೆ ಚಂದನ್ ಅವರು. ಇನ್ನು ಚಂದನ್ ಅವ್ರನ್ನ ನೀವು ನೋಡಿದ್ರೆ ನೆನಪು ಖಂಡಿತ ಇರುತ್ತೆ. ಚಂದನ್ ಅವ್ರನ್ನ ನೋಡಿದ ನೆನಪಿದ್ರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮತ್ತೊಂದು ಸತ್ಯ ಏನಪ್ಪ ಅಂದರೆ, ಅಂದು ರಾತ್ರಿ ದಾವಣಗೆರೆಯಿಂದ ಅವರು ಬರುವಂಥ ಸಂದರ್ಭದಲ್ಲಿ ಡ್ರೈವರ್ ಮಾಡಿದಂಥ ಮತ್ತು ನಿದ್ದೆ ಮಂಪರ್ನಲ್ಲಿದ್ದಂಥ ಕಾರಣದಿಂದಾಗಿ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲಿ ಡ್ರೈವರ್ ಸೇರಿದಂತೆ ಚಂದನ್ 4 ಸ್ನೇಹಿತರಲ್ಲಿ 3 ಕೂಡ ಸ್ಥಳದಲ್ಲಿ ಸಾವನ್ನಪ್ಪ, ಇನ್ನೊಬ್ಬರು ಕೂಡ ಕೈಕಾಲು ಮುರಿದುಕೊಂಡು ಇಂದಿಗೂ ಸಹ ಬದುಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಆದರೆ ಅದಕ್ಕೂ ದುರಂತ ಏನಪ್ಪ ಅಂದರೆ, ಚಂದನ್ ಅವರ ಪತ್ನಿ ವಿಚಾರ ತಿಳಿದು ಆಘಾತಕ್ಕೊಳಗಾಗಿ ಮನೆಯಲ್ಲೇ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಅವರು ಸಹ ಪತ್ತೆಯಾಗಿರೋದು ಮತ್ತೊಂದು ಆಘಾತವಾದ ವಿಚಾರ ಅಂತಲೇ